ಅವ ನೀವು ಕಡಲೆ ಹಿಟ್ಟಿನ ಶೇಂಗಾ ಅಂತ ಹೇಳಿದ್ರಲ್ವಾ, ಅದಕ್ಕೇನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಇದು ಶೇಂಗಾ ಮೇಡಮ್, ಇದು ಖಾರ, ಇದು ಕಡಲೆ ಹಿಟ್ಟು, ಇದು ಉಪ್ಪು, ಕರಿಬೇವು ಸೊಪ್ಪು. ಓಕೆ, ಶುರು ಮಾಡೋಣ ಅಲ್ಲ. ಫಸ್ಟ್ ಏನ್ ಬೇಕು? ಬೌಲ ಕೊಡಿ. ಓಕೆ, ಇದು ಕಡಲೆ ಹಿಟ್ಟು ಹಸಿನಲ್ಲಮ್ಮ? ಹಸಿಯ ಕಡಲೆ ಅಂದ್ರೆ ಶೇಂಗಾ ಬೀಜ. ಕಡಲೆ ಹಿಟ್ಟು ಹಸಿ, ಶೇಂಗಾ ಬೀಜ ತಗೊಂಡಿದ್ದೀರಾ? ಹೌದು. ಫಸ್ಟ್ ಏನ್ ಹಾಕೋತೀರಾ? ಫಸ್ಟು ಶೇಂಗಾ ಕಾಳು ಹಾಕ್ಕೊಂತೀನಿ. ಒಂದು ಬೌಲಿನಷ್ಟು. ನೋಡಿ ಮೇಡಮ್, ಎಷ್ಟಾದರೂ ಶೇಂಗಾ ಮಾಡ್ಬೋದು. ಇವಾಗ ಮತ್ತೆ ಈಗ ಕಡಲೆಬೇಳೆ ಹಿಟ್ಟು. ಇದು ಹುಬ್ಳಿ ಕಡೆ ಎಲ್ಲ ಮಾಡ್ತಾರೆ. ಹುಬ್ಳಿ ಸರ್, ಅಲ್ಲೆಲ್ಲ ಕಡಲೆ ಶೇಂಗಾ ಜಾಸ್ತಿ ಯೂಸ್ ಮಾಡೋದಲ್ವಾ? ಶೇಂಗಾ, ಬಡವರ ಬಾದಾಮಿ ಕಳ್ಳೆಕಾಯಿ ಬಡವರ ಬಾದಾಮಿ ಕಳ್ಳೆಕಾಯಿ, ಕಲ್ಪನಾ ಅವ್ರೆ ಹೇಳಾರಲ್ರಿ. ಹೌದು, ಅದು ರುಚಿನೂ ಇರುತ್ತೆ, ಮತ್ತೆ ತುಂಬಾ ಪ್ರೋಟೀನ್ಸ್ ಇರುವಂತ ಒಳ್ಳೆಯ ಬಾದಾಮಿ ತಿನ್ನಕ ಎಲ್ಲ ಆಗೋದಿಲ್ಲ. ಜನಸಾಮಾನ್ಯರಿಗೆ ಈ ಶೇಂಗಾನೆ ಬಡವರ ಬಾದಾಮಿ ಮಿಕ್ಸ್ ಮಾಡ್ಕೊಳ್ಳೋದು. ನೀವು 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ರಿ ಅಲ್ವಾ? 1 ಬೌಲ್ ಕಡಲೆ ಬೀಜಕ್ಕೆ. ಇದಕ್ಕೆ ಇನ್ನ 1 ಬೌಲ್ ಹಾಕಿನೂ ಮಾಡ್ಬೋದ್ರಿ. ಸ್ವಲ್ಪ ಕಡಲೆ ಬೀಜ ಹಾಕೋಬಹುದು. ಅಥವಾ ನಾವು ಇದ್ರ ಮೇಲೆ ಕಡಲೆ ಹಿಟ್ಟು ಮೇಲೆ ಕಾಣಬೇಕು ಅಂದ್ರೆ ಜಾಸ್ತಿ ಕಡಲೆ ಅವರ ರುಚಿಗೆ ತಕ್ಕಂತೆ ಮಾಡ್ಕೋಬಹುದು. ಇದರಲ್ಲಿ ಇನ್ನೊಂದು ಬೌಲ್ ಹಾಕೋಬಹುದು, ಅಥವಾ ಇಷ್ಟೇನು ಮಾಡಬಹುದು. ಇವಾಗ ಹಿಟ್ಟು ಹಾಕೊಂಡಿವಲ್ರಿ, ಇದಕ್ಕೆ ತಕ್ಕ ಸ್ಪೂನ್ ಕೊಡಿ ಮೇಡಮ್. ಖಾರ ಇದು ಮನೇಲೆ ಮಾಡಿದ್ದಮ್ಮ? ಇದು ಮನೇಲೆ ನಾವೇ ಮೆಣಸಿನ್ಕಾಯಿ ತಂದು, ಮೆಣಸಿನ್ಕಾಯಿ ಅಲ್ಲಿ ಇಲ್ಲಿ ಬಿದ್ದಿರ್ತದ ನೋಡ್ರಿ ಮಾರುವಾಗ, ಎಲ್ಲಿ ಹೂಗಳು ಅದು ಇದ್ರ ಮೇಲೆ ಬಿದ್ದಿರ್ತದಲ್ಲ, ಅದು ನೋಡಿದವ್ರಿಗೆ ಚಲೋ ಅನ್ಸಂಗಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಬಿಡ್ತೀನಿ, ನಂದು ಹ್ಯಾಬಿಟ್ ರೀ ಅದು. ಯಾರು ತೊಳೆಯಲ್ರಿ. ನಮ್ಮ ತಾಯಿಯವ್ರು ಇದ್ರು, ಏನ್ ತೊಳಿತಿ ಅಂತ ಬೈತಿದ್ರು. ನಾನು ಬಿಸಿಲಿರುವಾಗನೇ ಮೆಣಸಿನ್ಕಾಯಿ ಬಂದ ತಕ್ಷಣ ಫಸ್ಟ್ ಬೀಡ್ ಅಂತಾರ, ಅವಾಗ ಬಂದ ತಕ್ಷಣ ಮೆಣಸಿನ್ಕಾಯಿ ತಗೊಂಡು ಅವನ್ನೆಲ್ಲ ತೊಳೆದು ಹಪ್ಪಳ ಒಣಗಿಸ್ದಂಗೆ ದೊಡ್ಡ ಬಟ್ಟೆ ಮೇಲೆ, ಯಾರು ಮಾಡಲ್ಲ. ಹಿಂಗಾಗಿ ಒಂದೊಂದೇ ಮೆಣಸಿನ್ಕಾಯಿ ಹಾಕಿ ಹಪ್ಪಳ ಒಣಗಿಸ್ದಂಗೆ ಒಣಗಿಸಿ ಅಗ್ದಿ ಸ್ಟ್ರಾಂಗ್ ಆದ್ಮೇಲೆ ತೆಗೆದಿಟ್ಟು ನಾನು ಮಿಕ್ಸರಲ್ಲೇ ಮಾಡ್ತೇನೆ. ಹೌದಾ? ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ಮನೇಲೆ ನಮ್ಗೆ ಮನ್ಸಿಗೊಂದು ನಿಮ್ಗೆ ಅಷ್ಟು ನಾನು ಸ್ವಚ್ಛತೆಯಿಂದ ಮಾಡಿದ್ದೀನಿ ಅಂತ. ಇನ್ನೇನು ಹಾಕೊಳ್ಳೋದಮ್ಮ? ಈಗ ಉಪ್ಪು ಹಾಕೊಂತೇನೆ ಮೇಡಮ್. ಇದು ಸಾಮಾನ್ಯವಾಗಿ ರೆಡಿಮೇಡ್ ಇಂಥ ಕಡಲೆನೆಲ್ಲ ಪ್ಯಾಕೆಟಲ್ಲಿ ಬಂದಿರುತ್ತೆ, ಹೆಚ್ಚಾಗಿ ತಗೋತಾರೆ. ಮನೆಯಲ್ಲಿ ಸ್ವಲ್ಪ ಕಡಿಮೆನೇ ಇದನ್ನ ಮಾಡೋದು, ಆದ್ರೆ ತುಂಬಾ ಸಿಂಪಲ್ ಆಗಿ ಸರಳವಾಗಿ ಮಾಡ್ಬೋದು ಅನ್ಸುತ್ತಲ್ವಾ? ಹೌದು ಮೇಡಮ್, ಭಾಳ ಸರಳ, ಕಷ್ಟ ಏನಿಲ್ಲ ಅಂತ. ನೀರು ಹಾಕ್ರಿ, ಹಾಕ್ಲಾ? ಎಷ್ಟು ಬೇಕು ಸ್ವಲ್ಪ ಸ್ವಲ್ಪ ಹಾಕ್ರಿ. ಭಾಳ ಇದು ಹಾಕ್ಬಾರ್ದು, ಡ್ರೈ ಇರಬೇಕು. ತುಂಬಾ ಈ ಬೋಂಡದ ಹಾಗೆಲ್ಲ ತುಂಬಾ ಅಲ್ಲ, ಸ್ವಲ್ಪ ಡ್ರೈನೇ ಮಾಡ್ಕೊಳ್ಳೋದು. ಇವಾಗ ಬಾಳಿಕೆ ಬೇಕು. ಸಾಕ ಇದು? ಸಾಕ? ಏನ್ ಬೇಕು ಇವಾಗ? ಅದು ಕರಿಲಿಕ್ಕೆ ಎಣ್ಣೆ ಇಡೋದಾ? ಸಣ್ಣ ಉರಿಯಲ್ಲಿ. ಇಷ್ಟೇನಾ? ಇನ್ನೆಲ್ಲ ಏನು ಇಲ್ಲ? ತುಂಬಾ ಸಿಂಪಲ್ ಆಗಿದೆ ಅಲ್ವಾ? ಸಿಂಪಲ್ ಆಗಿದೆ, ವೆರಿ ಶಾಂಪಲ್. ಓಕೆ ಓಕೆ, ಸಿಂಪಲ್ ಇದ್ರು ಅಂದ್ರೆ ಮಕ್ಕಳಿಗೆಲ್ಲ. ಹೌದು, ಕಡಲೆ ಬೀಜ ಅಂದ್ರೆ ಇಷ್ಟ ಇಲ್ಲ ಅಂತಂದ್ರೆ, ಶೇಂಗಾ ಇಷ್ಟ ಇಲ್ಲ ಅನ್ನೋರು ಕೇಳೇ ಇಲ್ಲ, ಎಲ್ರಿಗೂ ಇಷ್ಟನೇ ಇದು. ಹಾಗೆ ಬಹಳ ಸರಳವಾಗಿ ಕಡಿಮೆ ಅವಧಿಯಲ್ಲಿ ಮಾಡ್ತಿದ್ದೀರಾ. ಆದ್ರೂ ಈಗಿನ ಮಕ್ಕಳು, ಕಾಲೇಜ್ ಕಲಿಯೋ ಯುವತಿಯರು ಎಣ್ಣೆದು ತಿನ್ನಬಾರ್ದು ಅಂತ ಹೇಳಿ ತಿನ್ನಲ್ಲ. ಸ್ವಲ್ಪ ಡಯಟ್ ಕಾನ್ಶಿಯಸ್ ಇರೋರು ಮಾಡ್ತಾರೆ. ಅಮ್ಮ, ನೀವು ಆಗೊಂದು ಇದು ಎಣ್ಣೆ ಬಿಸಿ ಆಗ್ತಾ ಇದೆ, ಒಂದು ಒಳ್ಳೆಯ ಒಂದು ಏನದು ನಿಮ್ಮ ಸುಮಧುರ ಸ್ವರದಲ್ಲಿ ಒಂದು ಹಾಡು ಹೇಳಿದ್ರಿ, ವಚನ ಹೇಳಿದ್ರಿ, ಈಗೊಂದು ಹೇಳ್ತೀರಾ? ನೀವು ಬಹಳ ತುಂಬಾ ಪಾಪ ನನಗೆ ಹೊಗಳ್ತೀರಿ, ಅಷ್ಟೇನು ಚೆನ್ನಾಗಿ ಹೇಳಲ್ಲ, ತುಂಬಾ ಚೆನ್ನಾಗಿ, ಆದ್ರೂ ನಿಮ್ಮ ಮನಸ್ಸಿಗೆ ಹಿಡಿಸ್ತದೆ. ಅಂದ್ರೆ ಚನ್ನಬಸವಣ್ಣವ್ರ ವಚನ ಇದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂತರಂಗದಲ್ಲಿ ಅರಿವಾದೊಡೇನು, ಅಂತರಂಗದಲ್ಲಿ ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ, ಬಹಿರಂಗದಲ್ಲಿ ಕ್ರಿಯೆ ಇಲ್ಲದನ್ನಕ್ಕ. ಸಾಕಾರ ನಿರಾಕಾರ ಏಕೋ ದೇವಾ, ಅಂತರಂಗದಲ್ಲಿ ದೇಹವಿಲ್ಲದಿರ್ದೊಡೆ
ಪ್ರಾಣಕ್ಕಾಶ್ರಯ ಉಂಟೆ ಕನ್ನಡಿ ಇಲ್ಲದಿರ್ದೋಡೆ ತನ್ನ ಮುಖವ ಕಾಣಬಹುದೇ ಸಾಕಾರ ನಿರಾಕಾರ ಆ ಸಾಕಾರ ನಿರಾಕಾರ ಏಕೋ ದೇವಾ ಕೂಡಲ ಚೆನ್ನ ಸಂಗಮ ದೇವಾ ಕೂಡಲ ಚೆನ್ನ ಸಂಗಮ ದೇವಾ ಅಂತರಂಗದಲ್ಲಿ 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 ಅರಿವಾದೊಡೇನು. ತುಂಬ ಸೊಗಸಾಗಿ ಹೇಳಿದ್ದೀರಾ. ಬಹಳ ಅದನ್ನೇ ಕೇಳ್ತಾ ಕುತ್ಕೊಳ್ಳೋಣ ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿ ಹೇಳಿದ್ದೀರಾ. ನೋಡಿ ಚೆಕ್ ಮಾಡಿ ಹಾಕ್ಬಿಡಿ. ಇದು ಎಣ್ಣೆ ಕಾದಿದೆ ಮೇಡಮ್, ಇದು ಹಾಕ್ಲಿ ಮೇಡಮ್. ಹಾಕಿ ಹಾಕಿ ಕಾದಿದೆ ಅಲ್ವಾ. ಸಾಯಂಕಾಲ ಮಾಡ್ತೀರಾ ಮನೇಲಿ ಈ ತರ? ಸಾಯಂಕಾಲ ಸಂಜೆ ಕಾಫಿ ಟೀ ಜೊತೆ ನಮ್ಮ ಮಗನಿಗಂತೂ ಭಾಳ ಇಷ್ಟ. ಹೌದಾ? ಊಟ ಆಗಿ ಹೊಟ್ಟೆ ತುಂಬಿದ್ರು ಮಮ್ಮಿ ಶೇಂಗಾ ಕರ್ದಿಯಾ ಕೊಡು ತಿಂತೇನೆ ನಾ ಅಂತೇನೆ. ಈಗೆಲ್ಲ ಸ್ವಲ್ಪ ಹೊಟ್ಟೆಲ್ ಜಾಗ ಇರುತ್ತೆ ಅಲ್ವಾ? ಇಲ್ಲಪ್ಪ ಈಗೆಲ್ಲ ಊಟ ಮಾಡಿಯೋ ನಾಳೆ ಹಬ್ಸ್ಕೊಂಬಂದು ತಿನ್ವಂತೆ ಅಂದ್ರೆ ಬೇಡ ಈಗ ಕೊಡು. ಅದು ಯಾವಾಗ್ಲೂ ಅಷ್ಟೇ, ಚೆನ್ನಾಗಿರೋದಿದ್ರೆ ಎಲ್ಲೋ ಒಂದ್ ಕಡೆ ಜಾಗ ಹಾಕೊಂಡು ತಿನ್ಬಿಡ್ತೀವಿ ಆ ಥರ. ಅದು ಮಕ್ಕಳಿಗೆ ಇವೆಲ್ಲ ಸ್ನ್ಯಾಕ್ಸ್ ಥರ ಆಗ್ತಾವಲ್ರಿ, ಭಾಳ ಇಷ್ಟ. ಇದು ಸ್ವಲ್ಪ ಹೊತ್ತು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಕರಿಬೇಕಲ್ವಾ? ಸರಿ. ಓಕೆ. ಆಗಿದ್ಯಾ? ಆಗಿದೆ ಮೇಡಮ್. ತೆಗಿಲಿಕ್ಕೆ ಚೆನ್ನಾಗಿ ಕಲರು ಬಂದಿದೆ ಅಲ್ವಾ ಹೊಂಬಣ್ಣ? ಹಾ ಮೇಡಮ್. ಇನ್ನೂ ಸ್ವಲ್ಪ ಖಾರ ಹಾಕ್ಬೋದು, ಕಲರ್ ಬರ್ತದೆ. ಆದ್ರೆ ಮಕ್ಕಳಿಗೆಲ್ಲ ಖಾರ ತಿನ್ನಕ್ಕೆ ಖಾರ ಖಾರ ಆಗುತ್ತೆ. ಬೇಕಂದ್ರೆ ನಾವ್ ಇದಕ್ಕೆ ಮೇಲ್ ಖಾರ ಉದುರಿಸ್ಕೋಬಹುದು, ಮಕ್ಕಳಿಗೆ ಸ್ವಲ್ಪ ತೆಗೆದ್ಬಿಟ್ಟು ಆಮೇಲೆ ನೀವು ತೆಗೆದ್ಮೇಲೆ ಬೇಕಾದ್ರೆ ಒಂದ್ ಸ್ವಲ್ಪ ಖಾರದ ಪುಡಿ ಹಾಕೋಬಹುದಲ್ವಾ ಮೇಡಮ್? ಒಂದ್ ಸ್ವಲ್ಪ ಕರಿಬೇವು ಒಂದು ಕೊಡ್ರಿ, ಇದ್ರಾಗ ಹಾಕ್ತೇವೆ. ಎಣ್ಣೆಲಿ ಕರಿತೀರಾ? ಎಣ್ಣೆಲಿ ಕರೆದಾದ್ರೆ ಶೋಕ ಹಾಕ್ಬಿಡ್ರಿ ಅಷ್ಟಕ್ಕೆ. ಹಾ ಏನು ಅಷ್ಟೇ ಸಾಕ್ರಿ ಅದು. ಕರಿಬೇವಿದು ಪರಿಮಳ ಇದು ಅದ್ರ ಮೇಲೆ ಹಾಕ್ರಿ. ನಾ ಇದು ಮಾಡಿ ಇದು ಹಾಕ್ಬೇಡಿ, ಅದನ್ನ ಅದ್ರ ಮೇಲೆ ಹಾಕಿದ್ರೆ ಸರಿ. ಇದು ಅಷ್ಟೇ ಕಾವಿಗೆನೆ ಇದು ಕರಿಬೇವು ಆಗತ್ತೆ, ಏನು ಅದಕ್ಕೇನು ಜಾಸ್ತಿ ಆಫ್ ಮಾಡಿದ್ದೀರಾ ಆಲ್ರೆಡಿ. ಅದೇ ಮೇಲೆ ಶೋನು ಆಗುತ್ತೆ. ಇದು ಕರಿಬೇವು ತಿನ್ನೋದ್ರಿಂದ ಕಣ್ಣಿಗೂ ಭಾಳ ಆರೋಗ್ಯಕ್ಕೆ ಕರಿಬೇವು ಭಾಳ. ಕರಿಬೇವು ಎಷ್ಟು ಕರಿಬೇವು ತಿಂತೀರಿ ಅಷ್ಟು ಕಣ್ಣು ನಿಚ್ಚಳವಾಗಿರುತ್ತೆ. ಕಣ್ಣು ಚಸ್ಮಾ ಹಾಕೊಳೋದು. ನಾನು ಇಷ್ಟು ಚಸ್ಮಾ ಹಾಕೋಬೇಕಂದ್ರೆ ಕರಿಬೇವು ತೆಗೆದು ಒಗಿತಿದ್ದೆ, ಅದ್ರ ಪಶ್ಚಾತ್ತಾಪ ನಾನು. ಅದು ಇವಾಗ ಚಶ್ಮಾ ಬಂದಿದೆ ಅಂತ ಹೇಳೋದು. ಎಷ್ಟು ಹೇಳಿದ್ರು ನಮ್ಮ ಯಜಮಾನ್ರು ಎಷ್ಟು ಹೇಳಿದ್ರು ನಾನು. ಸರ್ವಿಂಗ್ ಪ್ಲೇಟ್ ಕೊಡಿ ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರತಿ ಸಲ ವಿಭೂತಿ ಹಚ್ಕೊಂಡು ಬಂದ ಓಂ ಶ್ರೀ ಗುರು ಬಸವ ಅಂತ ಹೇಳಿ ಸೆಟ್ಕೊನ ಬರೆದು ವಿಭೂತಿ ನಾವು ಧರಿಸ್ಕೋಬೇಕು, ಬೇರೆ ಇದಕ್ಕೂ ಧರಿಸ್ಬೇಕು. ಆಮೇಲೆ ಈ ಪ್ರಸಾದ ಕೊಡು ಮುಂದೆ ಬಸವಣ್ಣವರು ಒಂದು ವಚನ ಅದ, ತಗೊಳ್ಳಿ ಮೇಡಮ್. ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವ ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣನೆನ್ನುತ್ತ ಉಂಡರೆ ಕರ್ಣ ವೃತ್ತಿಗಳು ಅಡಗುವವು, ಕೂಡಲ ಸಂಗಮ ದೇವ ಶರಣ ಶರಣ. ಪ್ರಸಾದ ನೋಡಿ ಹೇಗಿದೆ ಅಂತ. ಖಂಡಿತವಾಗ್ಲೂ ಟೇಸ್ಟ್ ನೋಡಿ ಹೇಳ್ತೀನಿ. ಶೇಂಗಾ ಕಾಳು, ಕಡಲೆ ಹಿಟ್ಟಿನ ಶೇಂಗಾ ಕಾಳು, ಶೇಂಗಾ ಕಾಳು ಕರಿಬೇವು ಸಮೇತವಾಗಿ ತಿನ್. ಹೌದು, ನೀವ್ ಹೇಳ್ದಂಗೆ ನನಗೆ ಕರ್ನಾಟಕ ಬರೋದು ಬೇಡ ಮತ್ತೆ. ಅಲ್ಲ ನಮ್ಮ ಮನ್ಯಾಗ ಹೇಳ್ತಿದ್ರು ಹಿರಿಯರು, ನಾವು ತಿಂತಿದ್ದಿಲ್ಲ, ಸಣ್ಣ ಮಕ್ಕಳಲ್ಲ, ಇವಾಗ ತಿಳಿ ಬಂದದ್ ನಮ್ಗೆ ಅನುಭವ. ಖಂಡಿತ ನಾನು ತೆಗ್ದಿಡಲ್ಲ ಇನ್ಮೇಲಿಂದ. ಅದೇ ಓಕೆ, ಕರಿಬೇವು ಜೊತೆ ಇರ್ತೀನಿ. ಖಂಡಿತ. ಉಪ್ಪು ಖಾರ ಹೆಂಗಾಗಿದೆ, ಶೇಂಗಾ ಒಳಗಡೆ ಬೆಂದಿರಿ, ಭಾಳ ಅದ್ಭುತವಾಗಿದೆ. ಮನೇಲಿ ಮಾಡಿದ್ದು ತಿಂದಿದ್ದು ಇದು ಫಸ್ಟ್ ಟೈಮೇ. ಹೌದಾ ಮೇಡಮ್? ಈ ಥರ ಗರುಮ್ ಗುರುಮ್ ಅಥವಾ ಇಷ್ಟೊಂದು 5 ನಿಮಿಷದಲ್ಲಿ ಆಗ್ಬಿಟ್ಟು. ಹೌದು ಮೇಡಮ್. ಇಷ್ಟು ರುಚಿಯಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಖಂಡಿತ ರೆಡಿಮೇಡ್ ತಗೊಳೋದ್ಕಿಂತ ಮನೇಲಿ ಇದು ಎಲ್ಲರೂ ಮಾಡ್ಕೋಬೇಕು. ತುಂಬಾ ಸುಲಭ. ಕೆಲವ್ರಿಗೆ ಗೊತ್ತಿರಲ್ಲ ಏನ್ ಹಾಕ್ತಾರೋ, ಇಷ್ಟು ಗರುಮ್ ಅಂದ್ರೆ ಕರುಮ್ ಕುರುಮ್ ಇರುತ್ತೋ ಇಲ್ವೋ ಅಂತ ನಾವೆಲ್ಲ ಯೋಚನೆ ಮಾಡ್ತೀವಿ. ತುಂಬಾ ಸರಳವಾಗಿ
ಮಾಡಿದ್ದೀರಾ ಖಂಡಿತ ಮನೆಯಲ್ಲಿ ಜಾಸ್ತಿ ಹಿಟ್ಟು ಬೇಕಂದ್ರೆ ಎಷ್ಟು ಹಿಟ್ಟು ಹಾಕೋಬಹುದು, ಇಷ್ಟು ಸಾಕಾಗತ್ತೆ. ಇಲ್ಲಾಂದ್ರೆ ನಮ್ಗೆ ಜಾಸ್ತಿ ಹಿಟ್ಟು ಬೇಡ ಕಡಲೆ ಹಿಟ್ಟು ಅಂದಾಗ ಇನ್ನೊಂದು ಬೌಲ್ ಶೇಂಗಾ ಹಾಕೊಂಡು ಅದರಲ್ಲಿ ಕರಿ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವವಾಹಿನಿ ಕಡೆಯಿಂದ ನಿಮಗೆ ಒಂದು ಕಿರು ಕಾಣಿಕೆ. ಧನ್ಯವಾದ ಮೇಡಮ್. ಬಸವವಾಹಿನಿಗೆ ಅಡುಗೆ ಕಾರ್ಯಕ್ರಮ, ಖಾನಾವಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಾವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶರಣು ಶರಣಾರ್ಥಿ ಅಮ್ಮ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.